ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಮ್ಮದು ಟ್ರಿಪ್ಪಲ್ಲಿ ಡೇ 7 ಇದು. ಇವತ್ತು ಫುಲ್ಲು ಡೆಲ್ಲಿ ಲೋಕಲಲ್ಲಿರೋ ಪ್ಲೇಸಸ್ನೆಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬೇಗ ಇದು ರೆಡಿಯಾಗಿನೂ 9 o'clock ಆಗೋಗಿದೆ ಟೈಮು. ಈಗ ಬ್ರೇಕ್ಫಾಸ್ಟು ಮತ್ತು ಕಾಫಿ ಅಂತ ತಗೊತಾ ಇದ್ದೀವಿ. ಎಲ್ಲ ನಮ್ಮದಾಯಿತು. ಇಲ್ಲಿದ್ದು ಲೋಕಲ್ ಫುಡ್ ಏನಿರುತ್ತಲ್ಲ, ಅದೇನೋ ಚೋಲೆ ಮಸಾಲ, ಅದನ್ನು ತೊಗೊಂಡಿದ್ದೆ ನಾನು. ಇವತ್ತು ನಂದು, ಇವಳ್ದು ಮತ್ತು ಇನ್ನೊಬ್ಳಿದ್ದಾಳಲ್ಲ ಅವಳದು 3 ಜನದ್ದು ಒಂದೇ ಔಟ್ಫಿಟ್ ಗಾಯ್ಸ್. ನೋಡ್ಬೋದು. ಹೋಗೋಣ ಬಿಸಿಲು ಕಾರಣ. ತುಂಬ ಅಂದರೆ ತುಂಬ ಚಳಿ. ಎಷ್ಟು ಚಳಿ ಇದೆ ಅಂದರೆ ತಡೆಯೋಕ್ಕಾಗ್ತಾಯಿಲ್ಲ. ಇವತ್ತೇನೋ ಇಲ್ಲೊಂದು ಸ್ವಲ್ಪ ಬಿಸಿಲು ಬಂದಿದೆ, ಅದಕ್ಕೆ ಕೂತಿದ್ದೀವಿ. ಮತ್ತೆ ನೆರಳಿಗೆ ಹೋಗ್ತಂದರೆ ತುಂಬ ಚಳಿ ಆಗುತ್ತೆ. ಅಲ್ಲಿ ನೆರಳು, ಅದಕ್ಕೆ ನಾನು ಇಲ್ಲೇ ಕೂತಿದ್ದೀನಿ ಗೈಸ್. ಬನ್ನಿ ಇವಾಗ ಕುತುಬ್ ಮಿನಾರ್, ಲೋಟಸ್ ಹೌಸ್, ರೆಡ್ ಫೋರ್ಟ್, ಆಮೇಲೆ ಚಾರ್ಮಿನಾರ್ ಯಾವುದೋ ಇದೆ, ಚಮ್ ಬಜಾರ್ ಏನೇನೋ ಇದೆ. ಮತ್ತು ಸರೋಜಿನಿ ಮಾರ್ಕೆಟ್ಗೂ ಹೋಗಬೇಕು ಅಂತ. ಸರೋಜಿನಿ ಮಾರ್ಕೆಟ್ನ ಫುಲ್ ನಿಮಗೆ ತೋರಿಸ್ತೀನಿ. ಹೇಳಪ್ಪ. ನೀನು ನಿಂತ್ಕೊ, ನಿನ್ನ ಔಟ್ಫಿಟ್ ತೋರಿಸೋಣ. ಸ್ಟ್ಯಾಂಡ್ ಅಪ್, ಸ್ಟ್ಯಾಂಡ್. ಬಾಬಿಗೆ ಈ ಶೂ ತಂದಿದ್ವಿ. ನೆನ್ನೆನೆ ಪರ್ಪಲ್ ಒಂದು ಶೂ ಇತ್ತು, ಅದು ನೆನ್ನೆನೆ ಹಾಕಿದ್ವಿ, ಅದಕ್ಕೆ ಹೇಳ್ತಿದ್ದೆ ನೋಡಿ. ಅದಕ್ಕೆ ನಾನು ಮಾಡ್ಕೊಂಡಿದ್ದೆ. ಆಮೇಲೆ ಅಮ್ಮ ಆಮೇಲೆ ಎದೋಗ್ಬಿಟ್ಟು ಅಮ್ಮ ಸಾರಿ ಮಾಡಿಸ್ಬಿಟ್ಟು ನಾನು ಇಲ್ಲೆಲ್ಲ ಈ ಥರ ಜಟ್ಕ ಸೈಕಲಲ್ಲಿ ಓಡಾಡೋದೇ ಜಾಸ್ತಿ. ತುಂಬ ಲೇಟು ಆದರೆ ಸೈಕಲ್ಗಳೇ ಓಡಾಡೋದು. ಅಲ್ಲಿ ಅಂಥ ಪ್ಲೇಸಸ್ಗೆಲ್ಲ ಗಾಡಿಗಳನ್ನ ಬಿಡೋದಿಲ್ಲ. ಗಾಡಿ, ಆಟೋ ಅವನ್ನೆಲ್ಲ ಬಿಡೋದಿಲ್ಲ. ನಮಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ, ಸಾಕಾಗಲ್ಲ ಅಂತ ಟ್ಯಾಕ್ಸಿನೇ ಬುಕ್ ಮಾಡಿದ್ದೀವಿ. ಟ್ಯಾಕ್ಸಿ ಈಕೋ ಕಾರ್ ಮಾಡ್ಕೊಂಡಿದ್ದೀವಿ. ಫೋನ್ ಮಾತಾಡ್ಮೇಲೆ ಚಿಕ್ಕಿ ಜೊತೆ ಮಾತಾಡ್ತೀವಿ. ಆಮೇಲೆ ಕಿಶನ್ ಜೊತೆ ಮಾತಾಡ್ಮೇಲೆ ಯಾರು ಮಾಡ್ಬಿಟ್ಟು Shrisha, how is my dress? It's nice. Your dress? The mine also nice. And where to live? Your dress is so pretty. No, mine. It's so pretty. Good. ಹೇ ಗಾಯ್ಸ್, ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಲ್ಲಿ ಸಿಗ್ತೀವಿ. ಇವ್ರಿಗೂ ರೆಡ್ಡೇ ತೆಗ್ದಿದ್ದೀವಿ, ಬಟ್ ಹಾಕೋಂತ ಇಲ್ಲ. ಏನು ಮಾಡ್ತಾರೋ ವೈಟ್ ಹಾಕೊಂಡಿರ್ತಾರೋ. ತುಂಬ ಚೆನ್ನಾಗಿದೆ, ಮತ್ತು ಬಿಸಿಲಿಲ್ಲ. ನಮಗಂತೂ ವೆದರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಹೋಗಿ ತುಂಬ ಬೆಂದೋಗ್ತೀರಾ ಹಾಗೆ ಹೀಗೆ ಅಂತಿದ್ರು. ಏನಿಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಲೋಟಸ್ ಟೆಂಪಲ್ ಒಳಗಡೆ ವಿಡಿಯೋ ಫೋಟೋಗ್ರಫಿ ಏನೇನೋ ಅಲೌಡ್ ಇರಲಿಲ್ಲ. ಸೊ ನಾವು ಒಳಗಡೆ ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ, ಏನಿಲ್ಲ. ಅಲ್ಲಿ ಪೀಸ್ಫುಲ್ಲಾಗಿ ಕುತ್ಕೊಂಡು ನಮ್ಗೇನು ಇಷ್ಟ ಆಗುತ್ತೆ ಅದನ್ನು ಪ್ರೇ ಮಾಡಿಕೊಂಡು ಬರೋದಷ್ಟೇ. ಇವಾಗ ನಾವು ಕುತುಬ್ ಮಿನಾರ್ಗೆ ಬಂದಿದ್ದೀವಿ. ನೋಡ್ಬೋದು, ನಿಮಗೆಲ್ಲ ಕಾಣ್ತಾ ಇರ್ಬೋದು. ಟಿಕೆಟ್ ತೊಗೋಬೇಕು. ಎಂಟ್ರಿ ಟಿಕೆಟ್ಸ್ ಏನು 50 ರೂಪೀಸ್ ಏನೋ ಇದೆ.
ಲೋಟಸ್ ಹೌಸ್ಗೆ ಟಿಕೆಟ್ ಇರಲಿಲ್ಲ. ಕುತುಬ್ ಮಿನಾರು, ತಾಜ್ ಮಹಲ್ ಇದಕ್ಕೆಲ್ಲ ಟಿಕೆಟ್ಸ್ ಇದೆ. ನೋಡಪ್ಪ ಅಲ್ಲಿ ಕಾಣ್ತಾ ಇದೆ, ನಿಮಗೆ ನೋಡ್ಬೋದು. ಆ್ಯಂಡ್ ಕುತುಬ್ ಮಿನಾರ್ನ ಕಟ್ಟಿದ್ದು ಕುತ್ಬುದ್ದಿಕ್ ಐಬಕ್ ಅಂತ ಇದ್ದವರು ಅಂತ ಹಿಸ್ಟ್ರಿಲಿದೆ. ಬಟ್ ಇವಾಗಂದು ಸೈಂಟಿಸ್ಟ್ ಎಲ್ಲ ಸರ್ಚ್ ಮಾಡಿರೋ ಪ್ರಕಾರ ಅದನ್ನು ಆಸ್ಟ್ರಾನಮಿನ ನಾವು ಐಡೆಂಟಿಫೈ ಮಾಡೋದಕ್ಕೆ ಇವರು ಕಟ್ಟಿದ್ದು ಈ ಪಿಲ್ಲರ್ನ ಅಂತ ಇದೆ. ಈಗಿನ ಸೈಂಟಿಸ್ಟ್ ಅದನ್ನು ಸರ್ಚ್ ಮಾಡಿದ್ದಾರೆ. ಆ್ಯಂಡ್ ಈ ಕುತುಬ್ ಮಿನಾರ್ ಹೈಟ್ ಬಂದು, ಈ ಪಿಲ್ಲರ್ ಹೈಟು 72.5 ಫೀಟ್ ಇದೆ. ಆ್ಯಂಡ್ ಇದ್ರ ಒಳಗಡೆ 385 ಸ್ಟೆಪ್ಸ್ ಇದೆಯಂತೆ. ನಾನು ಇದನ್ನೆಲ್ಲ ಸರ್ಚ್ ಮಾಡಿದ್ದೀನಿ ನಿಮ್ಗೆ ಹೇಳ್ತಿರೋದು. ಆ್ಯಂಡ್ ಇದನ್ನೆಲ್ಲ ಅಲ್ಲಿ ಅವ್ರು ಏನಾಗಿ ಕೆತ್ತಿದಾರಲ್ಲ ಅಲ್ಲಿ ಪಿಲ್ಲರ್ ಮೇಲೆಲ್ಲ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಹಿಂದೂಸ್ದು ನಮ್ಗಳ್ದೇನೆ ಅಂತ. ಇದು ಮುಸ್ಲಿಮ್ದು ಅಂತ ಏನೋ ಅಲ್ಲಿ ಹೇಳೋದಕ್ಕೆ ಆಗಲ್ಲ. ಯಾಕಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಅಲ್ಲಿ ಗಂಟೆ ಮತ್ತು ಫ್ಲವರು, ರಂಗೋಲಿ ಎಲ್ಲ ಬಿಡ್ತೀವಲ್ಲ ನಾವು, ಅದನ್ನೆಲ್ಲ ಕೆತ್ತಿದ್ದಾರೆ. ಕೆಲವೊಂದು ಪಿಲ್ಲರಲ್ಲಿ ಮಾತ್ರ ಕುರಾನ್ನ ಕೂಡ ಕೆತ್ತಿದ್ರು. ಇನ್ನು ಜಾಸ್ತಿ ಇದ್ದಿದ್ದು ನಮ್ಮ ಹಿಂದೂಸ್ದೇನೆ ಕೆತ್ತಿದ್ದು. ಬಟ್ ಹಿಸ್ಟ್ರಿಲಿ ಏನೇನೋ ಇದೆ. ಆದರೆ ಈಗ ಆಗಿನ ಕಾಲದಲ್ಲಿ ಅವಾಗೆಲ್ಲ ಇದ್ದಿದ್ದು ಇಲ್ಲಿ ನಮ್ಮ ಹಿಂದೂ ಟೆಂಪಲನ್ನೇ. ಅವರು ಅದನ್ನೆಲ್ಲ ನಾಶ ಮಾಡಿ ಅವ್ರ ಮಸೀದಿಗಳನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹೋಗ್ಬಿಟ್ಟಿದ್ದಾರೆ ಕಣ. ಪಿಜನ್ಸ್ ಅಲ್ಲಲ್ಲಿ ಪಿಜನ್ಸ್. ಕುತುಬ್ ಮಿನಾರ್ ನಾವು ನೋಡ್ಕೊಂಡು ಬರೋ ಅಷ್ಟರ ನಮಗೆ 2:30 ಟೈಮ್ ಆಗೋಗ್ಬಿಟ್ಟಿತ್ತು. ನೆಕ್ಸ್ಟ್ ರಾಷ್ಟ್ರಪತಿ ಭವನ ನೋಡೋಣ ಅಂತ ಹೋಗಿದ್ವಿ. ಅಲ್ಲಿ ಯಾರ್ದು ಮಿನಿಸ್ಟರ್ ಬರ್ತಿರೋದ್ರಿಂದ ನಮ್ಮನ್ನ ಒಳಗಡೆ ಹೋಗೋದಕ್ಕೆ ಬಿಡಲಿಲ್ಲ. ಅಟ್ಲೀಸ್ಟ್ ಅಲ್ಲಿ ಕಾರಲ್ಲಿ ಹೋಗ್ತಿದ್ದೆ, ಅಲ್ಲಿ ತನಕ ಹೋಗ್ಬೋದಂತೆ, ಪಾಸ್ ಕೊಡ್ತಿದ್ರು. ನಾವು ಹೋಗೋದಕ್ಕಾಗಲಿಲ್ಲ ಆ ಟೈಮಲ್ಲಿ. ಆನ್ ದ ವೇ ನಾವು ಇಲ್ಲಿಗೆ ಬರಬೇಕಾದ್ರೆ ಕೆಲವು ಮಿನಿಸ್ಟರ್ಸ್ ಮನೆಗಳನ್ನೆಲ್ಲ ತೋರಿಸಿದ್ರು. ನಾವು ಕಾರ್ ಮಾಡ್ಕೊಂಡಿದ್ವಲ್ಲ ಡ್ರೈವರು, ಅಮಿತ್ ಶಾ ಮತ್ತು ಮೋದಿ ಅಲ್ಲಿ ಹೋದಾಗ ಅವ್ರು ಸ್ಟೇ ಆಗೋದು ಪ್ಲೇಸು ಅದನ್ನೆಲ್ಲ ತೋರಿಸಿದ್ರು. ಕೆಲವೊಂದು ಮಿನಿಸ್ಟರ್ಸ್ದು ನನಗೆ ನೇಮ್ಸ್ ಗೊತ್ತಾಗಲಿಲ್ಲ. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ನೋಡ್ಬೋದು. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಹೋಗ್ತಿದ್ದಿದ್ದು. ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ರು ಅವ್ರು ಹೋಗೋದನ್ನು ನೋಡೋದಕ್ಕೆ. ಅವರು ಎಲ್ಲರಿಗೂ ಹಾಯ್ ಮಾಡಿದ್ರು ಕಾರಲ್ಲೇ ಕೂತ್ಕೊಂಡು. ನನಗೆ ಖುಷಿ ಆಯಿತು. ಇಲ್ಲಿ ರಾಷ್ಟ್ರಪತಿ ಭವನ ಬ್ಯಾಕ್ ಸೈಡಲ್ಲಿ ಫ್ಲವರ್ ಶೋ ಇಟ್ಟಿದ್ದಾರೆ.
ತುಂಬ ದೊಡ್ಡದಿದು. ಅಲ್ಲಿಗೆ ಎಂಟರ್ ಆಗೋದಕ್ಕೆ ಫ್ರೀನೇ ಇದೆ, ಬಟ್ ನಮ್ಮದು ನಂಬರ್ ಏನೋ ಕೊಟ್ಟು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೂ ಪಾಸ್ ಕಲೆಕ್ಟ್ ಮಾಡ್ಕೊಂಡು ಬರಬೇಕಷ್ಟೇ. ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾವೀಗ ಒಳಗಡೆ ಹೋದ್ವಿ. ಏನು 1-2 ಅವರ್ಸಲ್ಲಿ ನಾವು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಪ್ಲೇಸ್ ನೋಡೋದಕ್ಕೆ ಹೋಗಬೇಕಿತ್ತು. ಸೊ ನಾವು ಬೇಗ ಇದನ್ನು ನೋಡ್ಕೊಂಡು ಬಂದುಬಿಟ್ವಿ. ಫ್ಲವರ್ ಶೋ ಎಲ್ಲ ನಮಗೇನು ಕಾಮನ್ ಆಗಿಬಿಟ್ಟಿದೆ ಇಲ್ಲೆಲ್ಲ ನೋಡ್ತಿರ್ತೀವಲ್ಲ ನಾವು. ನೆಕ್ಸ್ಟ್ ನಾವಿಲ್ಲಿ ರಾಜ್ಘಾಟ್ ಅನ್ನೋ ಪ್ಲೇಸಲ್ಲಿದ್ದೀವಿ. ಇಲ್ಲಿ ಮಹಾತ್ಮ ಗಾಂಧಿ ಅವ್ರನ್ನ ಇಲ್ಲೇ ಸಮಾಧಿ ಮಾಡಿರೋದು. ಇದು ತುಂಬ ದೊಡ್ಡ ಪಾರ್ಕ್ ಅಂತಲೇ ಹೇಳ್ಬೋದು. ಅದನ್ನು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಿದ್ದಾರೆ. ಅಲ್ಲಿದ್ದು ನೇಚರ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಮರಗಳು, ಗಿಡಗಳು ಮತ್ತು ಕ್ಲೀನ್ನೆಸ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ. ನಾವು ಹೋದಾಗ ಏನಷ್ಟು ಜನ ಇರಲಿಲ್ಲ ಮತ್ತು ಪೀಸ್ಫುಲ್ಲಾಗಿತ್ತು ಆ ಪ್ಲೇಸ್ ಮಾತ್ರ. ತುಂಬ ಹೊತ್ತು ಸ್ಪೆಂಡ್ ಮಾಡ್ಬೋದಿತ್ತು, ನಮಗೆ ಟೈಮ್ ಇಲ್ಲದೆ ಇರೋ ಕಾರಣ ನಾವಲ್ಲಿ ಇರೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ನಾವು ಬಂದಿದ್ದು ರೆಡ್ ಫೋರ್ಟ್ಗೆ. ಈ ರೆಡ್ ಫೋರ್ಟ್ಗೆ ಪರ್ ಪರ್ಸನ್ಗೆ 35-40 ರುಪೀಸು ಟಿಕೆಟ್ ಇತ್ತು. ಅದನ್ನು ತೊಗೊಂಡು ನಾವು ಪಾರ್ಕಿಂಗಿಂದ ಈ ರೆಡ್ ಫೋರ್ಟ್ಗೆ ಎಂಟರ್ ಆಗೋದಕ್ಕೆ 3-2 ಕಿಲೋಮೀಟರ್ಸ್ ನಡಿಬೇಕಿತ್ತು. ನಡ್ಕೊಂಡು ಬಂದ್ವಿ. ಆ್ಯಂಡ್ ಈ ಕೋಟೆನ ಫುಲ್ಲು ರೆಡ್ ಲ್ಯಾಂಡ್ ಸ್ಟೋನಿಂದನೇ ಕನ್ಸ್ಟ್ರಕ್ಟ್ ಮಾಡಿರೋದು. ನೋಡ್ಬೋದು, ಫುಲ್ ರೆಡ್ಡಲ್ಲೇ ಇದೆ. ನೋಡೋದಕ್ಕಂತೂ ತುಂಬ ಬ್ಯೂಟಿಫುಲ್ಲಾಗಿತ್ತು ಹತ್ತಿರದಿಂದ. ಆ್ಯಂಡ್ ರೆಡ್ ಫೋರ್ಟ್ ಒಳಗಡೆ ಎಂಟರ್ ಆದರೆ ಇಲ್ಲಿ ಫುಲ್ ಶಾಪಿಂಗ್ ಸ್ಟ್ರೀಟ್ ಇರೋದು. ಇದು ರಾಜರ ಕಾಲದ ಶಾಪಿಂಗ್ ಸ್ಟ್ರೀಟ್ ಅಂತಲೇ ಇದೆ. ಇದಕ್ಕೆ ಚಟ್ಟಾ ಚೌಕ್ ಅಂತ ಏನೋ ನೇಮ್ ಇದೆ. ಯಾಕಂದರೆ ಫುಲ್ ಟಾಪ್ ರೂಫ್ ಎಲ್ಲ ಕವರ್ ಆಗಿರುತ್ತೆ ಆ ಶಾಪಿಂಗ್ ಸ್ಟ್ರೀಟಲ್ಲಿ. ನಾವು ಹೋದಾಗ ಮಳೆ ಬಂತು ಸ್ವಲ್ಪ, ಒಳಗಡೆ ಇದ್ದಿದ್ದರಿಂದ ನಮಗದು ಗೊತ್ತೇ ಆಗಲಿಲ್ಲ. ಸೊ ಆ ಥರ ಏನೋ ಇರಬೇಕೇನೋ. ಬಟ್ ಈ ಶಾಪಿಂಗ್ ಇಲ್ಲೆಲ್ಲ ಸಿಗ್ತಿದ್ದಿದ್ದೂ ಅಷ್ಟೇ ತುಂಬ ಪ್ರೊಫೆಷ್ನಲ್ ಐಟಮ್ಸ್ಗಳು. ಅಲ್ಲಿ ನಾನು ಒಂದು ಸ್ಟೋಲ್ ನೋಡಿದೆ, ಎಷ್ಟು ಚೆನ್ನಾಗಿತ್ತಂದರೆ ಅದು ಲೈಕ್ ತುಂಬ ಸಾಫ್ಟಾಗಿ ಪ್ರೈಸಿ ಇತ್ತು ಐಟಮ್ಸ್ ಎಲ್ಲ. ಬಟ್ ತುಂಬ ಬೆಸ್ಟ್ ಕ್ವಾಲಿಟಿಲಿ ಕೊಡ್ತಾಯಿದ್ರು. ಆ್ಯಂಡ್ ಈ ಶಾಪಿಂಗ್ ಸ್ಟ್ರೀಟ್ನ ಅವಾಗಿನ ರಾಣಿಯರಿಗೋಸ್ಕರ ಮಾಡಿದ್ದು. ಅವರೆಲ್ಲ ಇಲ್ಲೇ ಬಂದು ಶಾಪ್ ಮಾಡ್ಕೊಂಡು ಹೋಗ್ತಿದ್ರಂತೆ. ಆ್ಯಂಡ್ ರೆಡ್ ಫೋರ್ಟು 16th and 17th ಸೆಂಚುರಿಲಿ ಮೊಘಲರು ಅಂಡರಲ್ಲಿ ಇತ್ತು. ಆ್ಯಂಡ್ ರೆಡ್ ಫೋರ್ಟ್ ಮುಗಿಸ್ಕೊಂಡು ನಾವು ಹೋಗಿದ್ದು ಇಂಡಿಯಾ ಗೇಟ್ಗೆ. ನಂದು ವಿಡಿಯೋ ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ, ಸೊ ನಾನು ಫೋಟೋ ಅಟ್ಯಾಚ್ ಮಾಡಿದ್ದೀನಿ. ಈವ್ನಿಂಗ್ ಲೈಟ್ ಶೋ ಇತ್ತು. ಡೇ 8 ಇವತ್ತು ನಮ್ಮದು ಟ್ರಿಪ್ ಅಂದ ಲಾಸ್ಟ್ ಡೇ. ಈಗ 10 o'clock ಆಗಿದೆ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬಂದಿದ್ದೀವಿ. ಇವಾಗ ಅಕ್ಷರಧಾಮ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಎಲ್ಲ ಹೇಗಿದೆ ಏನು ನೋಡೋಣ. ಫುಲ್ ಕೋಲ್ಡ್ ಆಗಿಬಿಟ್ಟಿದೆ, ವೆದರ್ ಎಲ್ಲ ಚೇಂಜ್ ಆಗಿ. ಈ ಪ್ಲೇಸು ತುಂಬ ಚೆನ್ನಾಗಿದೆ. ಅಲ್ಲಿ ಆರ್ಕಿಟೆಕ್ಚರ್ಗಂತೂ ಹೇಳೋಕ್ಕೆ ಆಗಲ್ಲ. ಬಟ್ ಇಲ್ಲಿ ವೀಡಿಯೋಸ್ ಏನೂ ಅಲೌಡ್ ಇರಲಿಲ್ಲ, ಫೋನೆಲ್ಲ ಲಾಕ್ ಮಾಡಿದರು.
ಈ ಸರೋಜಿನಿ ಮಾರ್ಕೆಟಲ್ಲಿ ತುಂಬ ಕಳ್ತನ ನಡೆಯುತ್ತಂತೆ. ನಾನು ಎಂಟರ್ ಆಗ್ತಿದ್ದಂಗೆ ಒಬ್ಬ ಪರ್ಫ್ಯೂಮ್ ಮಾರೋನು ಬಂದು ನನ್ನ ಹಿಂದೆನೇ ನಿಂತ್ಕೊಂಡ. ಅಟ್ಲೀಸ್ಟ್ ನಾವು ಅವ್ರನ್ನ ಮಾತಾಡಿಸ್ಬಾರ್ದು, ಅವ್ರನ್ನ ನೋಡಲೂಬಾರ್ದು. ಒಂದು ಸ್ವಲ್ಪ ನಾವು ನೋಡಿದ್ರೂ ನಮ್ಮ ಹಿಂದೆನೇ ಬರ್ತಿರ್ತಾರೆ. ಅವ್ನು ಬಂದು ಜಸ್ಟ್ ನನ್ನ ಕೈಲಿ ಪರ್ಫ್ಯೂಮ್ ಕೊಟ್ಟ, ನಾನು ಅವ್ನ ಕೈಲಿ ಕೊಡ್ಬೇಕಾದ್ರೆ ಅದು ಬಿದ್ದೋಯ್ತು. ಅವ್ರೇನೇನೋ ಕೆಟ್ಟ ಮಾತಲ್ಲೆಲ್ಲ ಬೈತಿದ್ರಂತೆ. ಅದಕ್ಕೆ ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟೆ ಅವ್ರಿಗೆ. ಒಂದು 500 ಅಷ್ಟು ಕೊಟ್ವಿ, ಒಂದು 100 ರೂಪೀಸ್ ಪರ್ಫ್ಯೂಮ್ಗೆ. ಈ ಥರ ತುಂಬ ಫ್ರಾಡ್ ಮಾಡ್ತಾರಲ್ಲಿ. ತುಂಬ ಕೇರ್ಫುಲ್ಲಾಗಿರಬೇಕು ಸರೋಜಿನಿ ಮಾರ್ಕೆಟ್ಗೆ ಹೋದಾಗ ಮಾತ್ರ. ನಾವು ಹೋಗಿದ್ದಿನ ಶಿವರಾತ್ರಿ ಹಬ್ಬ ಇತ್ತು. ಡೆಲ್ಲಿಲೆಲ್ಲ ಶಿವರಾತ್ರಿ ಹಬ್ಬನ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಎಲ್ಲ ಕಡೆನೂ ಊಟ ಎಲ್ಲ ಕೊಡ್ತಿದ್ರು. ಅದರದ್ದು ಅವರೇನೋ ಫೆಸ್ಟಿವಲ್ ಮಾಡ್ತಾಯಿದ್ರು ಆ ಸರೋಜಿನಿ ಮಾರ್ಕೆಟ್ ಒಳಗಡೆ. ಅದರದ್ದು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ಮತ್ತು ಈ ಮಾರ್ಕೆಟಲ್ಲಿ ಬ್ಯಾಗ್ಸ್ಗಳೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಅಂದರೆ ಬೆಸ್ಟ್ ಕ್ವಾಲಿಟಿಲಿನೂ ಬ್ಯಾಗ್ಸ್ಗಳು ತೊಗೊಬೋದು. ಬಟ್ ಸ್ಲಿಪ್ಪರ್ಸ್ ಎಲ್ಲ ತುಂಬ ಜಾಸ್ತಿ. ಆ್ಯಂಡ್ ನಾವು ವೇರ್ ಮಾಡೋವಂಥ ಡ್ರೆಸ್ಸಸ್ ಎಲ್ಲ ಇಲ್ಲಿ ಅವೈಲಬಲ್ ಇಲ್ಲ ಅಷ್ಟಾಗಿ. ಅಲ್ಲೆಲ್ಲ ಅವರು ಪಟೇಲ ಪ್ಯಾಂಟ್ಸ್ಗಳೆಲ್ಲ ಹಾಕ್ಕೊತಾರಲ್ಲ, ಆ ಥರ ಪ್ಯಾಂಟ್ಸ್ ಇದ್ದಿದ್ದು. ಆ್ಯಂಡ್ ಇವರು ಅಲ್ಲಿ ಏರ್ಪೋರ್ಟ್ಸನ್ನು ತೊಗೊಂಡಿದ್ರು. ಅದರದ್ದು ಹಾಗೆ ಕ್ಯಾಪ್ಚರ್ ಮಾಡಿದೆ. ನಾನು ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ, ಬಿಕಾಸ್ ಅಲ್ಲಿ ಕಳ್ಳರುಗಳಿರ್ತಾರೆ ಅಂತ. ನಾನು ಫೋನ್ಸ್ ಏನೂ ತೆಗೆದೇ ಇರಲಿಲ್ಲ ಭಯಕ್ಕೆ. ನೆಕ್ಸ್ಟ್ ನಾವು ಟ್ರೈನ್ ರಿಸರ್ವ್ ಮಾಡಿದ್ವಿ, ಸ್ಲೀಪಿಂಗ್ ಕೋಚು ಅದರಲ್ಲಿ ಬಂದಿದ್ದು. ಅಲ್ಲಿ ನೈಟ್ ಫುಡ್ ಕೊಟ್ಟಿದ್ರು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, AC ಎಲ್ಲ ಇದ್ದಿದ್ದರಿಂದ ನಮಗೇನು ಅಷ್ಟು ಕಷ್ಟ ಏನಾಗಲಿಲ್ಲ. ಟ್ರೈನ್ ಜರ್ನಿ ಆರಾಮಾಗಿ ಬಂದ್ವಿ. 2 ಡೇಸ್ ನಾವು ಟ್ರೈನಲ್ಲೇ ಇರಬೇಕಿತ್ತು. ಅದರಿಂದ ನಾವು ಸ್ಲೀಪಿಂಗ್ ಕೋಚು AC ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಫುಡ್ಡನ್ನು ಅವ್ರಿಗೇ ಹೇಳಿದ್ವಿ. ಇದು ಪರ್ ಪರ್ಸನ್ಗೆ 2500 ಏನೋ ಆಗಿತ್ತು ಟ್ರೈನ್ ರಿಸರ್ವೇಷನ್ನು. ಯಾರಾದರೂ ಮಾಡಿಕೊಂಡು ಡೆಲ್ಲಿಗೇನಾದರೂ ಟ್ರಿಪ್ ಪ್ಲ್ಯಾನ್ ಮಾಡೋರಿದ್ದರೆ ಯೂಸ್ಫುಲ್ ಆದರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಫುಡ್ಡೆಲ್ಲ ಓಕೆ ಬಿಕಾಸ್ ಟ್ರೈನ್ ಅಂದಮೇಲೆ ಹೇಗಿರಬೇಕೋ ಹಾಗೇ ಇರುತ್ತೆ. ಬಟ್ ಕ್ಲೀನ್ನೆಸ್ ಅಂತೂ ತುಂಬ ಚೆನ್ನಾಗಿತ್ತಲ್ಲಿ. ನಾವಲ್ಲಿ ಐಸ್ ಕ್ರೀಮ್ ಎಲ್ಲ ಟೈಮು ಐಸ್ ಕ್ರೀಮ್ ಕೊಡ್ತಾರೆ ಅಂದ್ಬಿಟ್ಟು ತಿಂದು, ಮತ್ತು ಮನೆಗೆ ಬಂದಮೇಲೆ ಆ ಶೀತ ಹೋಗೋದಕ್ಕೆ 1 ಮಂತ್ ತೊಗೊಂಡಿದ್ದೆ. ಶೀತ ಹೋಗೇ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಕಾರ್ಡ್ಸ್ ಎಲ್ಲ ತೊಗೊಂಡೋಗಿದ್ವಿ. ಅದನ್ನೆಲ್ಲ ಆಡಿಕೊಂಡು ಹಾಗೇ ಟೈಮ್ ಕಳೆದ್ವಿ. ಇನ್ನೇನು ರಾಯಚೂರು ರೀಚ್ ಆದ್ವಿ, ಅವಾಗ ತುಂಬ ಸೆಕೆ ಸ್ಟಾರ್ಟ್ ಆಯಿತು. ಅಲ್ಲಿ ತನಕ ತುಂಬ ಚಳಿಲೇ ಇದ್ವಿ. ಆಮೇಲೆ AC ಬುಕ್ ಮಾಡಿದ್ದಕ್ಕೂ ವರ್ತ್ ಅನ್ನಿಸ್ತು ನಮಗೆ. ಬಿಕಾಸ್ ಇಲ್ಲಿ ಸೆಕೆನ ನಾವು ತಡೆಯೋಕ್ಕಾಗ್ತಾನೆ ಇರಲಿಲ್ಲ. ನಾವು ಸಡನ್ನಾಗಿ ಚಳಿಯಿಂದ ಸೆಕೆಗೆ ಬಂದ ತಕ್ಷಣ ಇದು ಟೀ ಮಾಡ್ಕೊಳ್ಳೋದಕ್ಕೆ ಅಂತ ನಮ್ಗೆ ಈ ಥರ ಪೌಡರ್ಸ್ಗಳನ್ನ ಕೊಡ್ತಾಯಿದ್ರು. ಮಿಲ್ಕ್ ಪೌಡರ್, ಟೀ ಪೌಡರ್, ಶುಗರ್ ಅದನ್ನೆಲ್ಲ. ನಾನು ಕುಡಿಯಲ್ಲ, ನಮ್ಮ ಅಮ್ಮಂಗೆ ಮಾಡಿಕೊಡ್ತಾಯಿದ್ದೆ ಸುಮ್ಮನೆ. ನೋಡಿದ್ರಲ್ಲ, ಹೀಗಿತ್ತು ನಮ್ಮದು ಲಾಸ್ಟ್ ಡೇ ಟ್ರಿಪ್. ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.